ಇನ್ನು ಸಕ್ಕರೆ ನಾಡು ಮಂಡ್ಯದಲ್ಲಿ ಮತ್ತೆ ಮತಾಂತರದ ಸದ್ದು ಕೇಳ್ತಾ ಇದೆ. ಮೊಮ್ಮಗನ ಮತಾಂತರಕ್ಕೆ ಅಜ್ಜಿ ಮನೆಯವರು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಪತ್ನಿ ಕುಟುಂಬಸ್ಥರ ವಿರುದ್ಧ ಪತಿ ವೆಂಕಟೇಶ್ ದೂರನ್ನ ಕೊಟ್ಟಿದ್ದಾರೆ. ಅತ್ತೆ ಮನೆ ವಿರುದ್ಧ ಮದ್ದೂರಿನ ವೆಂಕಟೇಶ್ ದೂರನ್ನ ಕೊಟ್ಟಿರೋದು. ಮುಸ್ಲಿಂ ಯುವತಿಯನ್ನ ವೆಂಕಟೇಶ್ ಮದುವೆಯಾಗಿದ್ರು. ದಂಪತಿಗೆ ಹುಟ್ಟಿರುವಂತಹ ಮಗುವನ್ನ ಈಗ ಮತಾಂತರ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಜ್ಜಿ ಮನೆಯವರು ಯತ್ನವನ್ನ ಮಾಡ್ತಿದ್ದಾರೆ ಅಂತ ಪತ್ನಿ ಕುಟುಂಬಸ್ಥರ ವಿರುದ್ಧ ಪತಿ ವೆಂಕಟೇಶ್ ದೂರನ್ನ ಕೊಟ್ಟಿದ್ದಾರೆ. ನ್ಯಾಯ ಕೊಡಿಸಿ ಅಂತ ಈಗ ಪೊಲೀಸ್ ಠಾಣೆಯ ಮುಂದೆ ಪತಿ ಧರಣಿಯನ್ನ ಮಾಡ್ತಿದ್ದಾರೆ. ನನ್ನ ಮಗನ ಕಿಡ್ನಾಪ್ ಮಾಡಿ ಮತಾಂತರಕ್ಕೆ ಯತ್ನ ಆಗಿದೆ. ಮತಾಂತರದ ಬಗ್ಗೆ ದೂರು ಸ್ವೀಕರಿಸೋದಕ್ಕೆ ಪೊಲೀಸರು ಕೂಡ ಹಿಂದೆಟ್ಟು ಹಾಕ್ತಿದ್ದಾರೆ. ದೂರು ಸ್ವೀಕರಿಸಿದ್ದಕ್ಕೆ ಹಿಂದೂ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಮುಂದಾಗಿದೆ. ಪ್ರತಿಭಟನೆಯ ಬಳಿಕ ವೆಂಕಟೇಶ್ ಪತ್ನಿ ಕುಟುಂಬಸ್ಥರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. 2018ರಲ್ಲಿ ಮುಸ್ಲಿಂ ಯುವತಿಯನ್ನ ಪ್ರೀತಿಸಿ ವೆಂಕಟೇಶ್ ಮದುವೆ ಆಗಿರ್ತಾರೆ. ಮದುವೆ ಬಳಿಕ ಹಿಂದೂ ಧರ್ಮಕ್ಕೆ ಪತ್ನಿ ಆರಿಫ ಮತಾಂತರ ಆಗಿರ್ತಾರೆ. ಆ ಸಂದರ್ಭದಲ್ಲಿ ತನ್ನ ಹೆಸರನ್ನ ಖುಷಿ ಅಂತ ಕೂಡ ಪತ್ನಿ ಆರಿಫ್ ಅವರು ಬದಲಾಯಿಸಿಕೊಂಡಿದ್ರು. ಈಗ ಮಗುವನ್ನ ಮತಾಂತರ ಮಾಡುವಂತ ಯತ್ನ ಆಗ್ತಾ ಇದೆ. ಪತ್ನಿಯ ಕುಟುಂಬಸ್ಥರು ಆ ಯತ್ನವನ್ನ ಮಾಡ್ತಿದ್ದಾರೆ ಅಂತ ದೂರನ್ನ ಕೊಟ್ಟಿರೋದು. ನನ್ನ ಮಗನನ್ನ ಕಿಡ್ನಾಪ್ ಮಾಡಿ ಮತಾಂತರಕ್ಕೆ ಯತ್ನ ನಡೆದಿದೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಆರಂಭದಲ್ಲಿ ಪೊಲೀಸರು ದೂರನ್ನ ಸ್ವೀಕಾರ ಮಾಡೋದಕ್ಕೂ ಕೂಡ ಹಿಂದೆಟ್ಟು ಹಾಕಿದಂತಹ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಲಾಗಿದೆ. ಪ್ರತಿಭಟನೆಯ ನಂತರ ಈಗ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ. ನಾನು ಮುಸ್ಲಿಂ ಹುಡುಗಿಯನ್ನು ಮದುವೆ ಆಗಿರ್ತೇನೆ. ದಿನಾಂಕ ಏಪ್ರಿಲ್ 9ನೇ ತಾರೀಕು 2018 ಮದುವೆ ಆಗಿರ್ತೇನೆ. ಮದ್ದೂರಿನಲ್ಲಿ ವಾಸವಾಗಿದ್ದ ಸಂದರ್ಭದಲ್ಲಿ ನಾವು ಅನ್ಯೋನ್ಯವಾಗಿ ಜೀವನ ಮಾಡ್ಕೊಂಡು ಚೆನ್ನಾಗಿರ್ತೀವಿ. ಅವರ ತಾಯಿ ಬಂದು ನಮ್ಮನ್ನು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಲಿಕ್ಕೆ ಹೇಳಿ ಬೆದರಿಕೆ ಹಾಕಿರ್ತಾರೆ. ಹಾಗೆ ನನ್ನ ಹೆಂಡತಿ ಮಗುವನ್ನು ಕಿಡ್ನಾಪ್ ಮಾಡಿರ್ತಾರೆ. ಜೊತೆಗೆ ನನಗೆ ಭಯವನ್ನು ಮಾಡಿರ್ತಾರೆ. ಅವರು ನನ್ನ ಮಗುವನ್ನು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡುವುದಾಗಿ, ಅವನಿಗೆ ಮುಂಜಿ ಮಾಡುವುದಾಗಿ ನನಗೆ ಬೆದರಿಕೆ ಮಾಡಿ ನನ್ನ ಮಗು ನನ್ನ ಹೆಂಡತಿಯನ್ನು ಅವರ ಬಂಧನದಲ್ಲಿ ಇಟ್ಟಿದ್ದಾರೆ. ನಾನು ಆ ವಿರುದ್ಧವಾಗಿ ಧರಣಿ ಕೂತಿದ್ದೇನೆ. ಆದರೆ ಇಲ್ಲಿ ನನಗೆ ನ್ಯಾಯ ಸಿಗ್ತಾ ಇಲ್ಲ. ಸ್ಟೇಷನಲ್ಲಿ ಬಂದು ನಾನು ಕೇಳ್ತಾ ಇದ್ದೀನಿ, ಕಂಪ್ಲೇಂಟ್ ತಗೊಳ್ಳಿ, ಎಫ್ಐಆರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅವ್ರು ಮಾಡ್ಕೊಳ್ತಾ ಇಲ್ಲ. ಕೇಳಿದ್ರೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇವರು ಮುಸಲ್ಮಾನರು ಒಲ್ಲೇಕೆಗೋಸ್ಕರ ಮುಸಲ್ಮಾನರು ಏಜೆಂಟ್ರು ಥರ ಕಂಪ್ಲೇಂಟ್ ತಗೊಳ್ಳೇನೆ ಗಂಡ ಹೆಂಡತಿ ಜಗಳ ಅಂತೇಳಿ ಒಲ್ಲೇಕೆ ಮಾಡೋ ರೀತಿ ವಾಪಸ್ ಕಳಿಸ್ತಾ ಇದ್ದಾರೆ. ಇವ್ರನ್ನ ಹೆಂಡತಿ ಏನು ನೆನ್ನೆ ಫೋನ್ ಮಾಡಿ ಏನು ದೂರ ಇರೋದು, ನನ್ನ ಹೆಂಡತಿ ಫೋನ್ ಮಾಡಿ ನನಗೆ ಬಂಧನದಲ್ಲಿ ಇಟ್ಕೊಂಡಿದ್ದಾರೆ, ಹಿಂಸೆ ಕೊಡ್ತಾ ಇದ್ದಾರೆ, ಮತಾಂತರ ಆಗು, ನನ್ನ ಮಗುನಿಗೆ ಮುಂಜಿ ಮಾಡ್ತೀನಿ, ಮತಾಂತರ ಮಾಡ್ತೀನಿ ಅಂತೇಳಿ ಧಮಕಿ ಹಾಕ್ತಾವ್ರೆ, ನನ್ನ ಕಾಪಾಡು ಇಲ್ಲ ಸಾಯಿಸ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಆ ಆಧಾರದ ಮೇಲೆ ಇವ್ರು ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಈಗ ಇವ್ರ ಹೆಂಡತಿ ಎಲ್ಲಿದ್ದಾರೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ. ಇವ್ರ ಅತ್ತೆ ಊರಾದ ಬೂರ್ಕಟ್ಟೆಗೆ ಹೋಗಿ ವಿಚಾರಿಸಲಾಗಿದೆ. ಅಲ್ಲಿ ನೋಡಿದ್ರೆ ಅತ್ತೆನೂ ಇಲ್ಲ, ಮಗು ಇಲ್ಲ, ಹೆಂಡತಿನೂ ಇಲ್ಲ. ಬರೀ ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.